ಮಂಗಳೂರಿನ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಕಲಾ ಮತ್ತು ಮಾನವಿಕ ಶಾಲೆಯು ಆಯೋಜಿಸಿದ್ದ ಸುಸ್ಥಿರ ಅಭಿವೃದ್ಧಿಗಾಗಿ ಶಾಂತಿಯುತ ಮತ್ತು ಅಂತರ್ಗತ ಸಮಾಜಗಳನ್ನು ಉತ್ತೇಜಿಸುವುದು ಎಂಬ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವು ಸಂಸ್ಥೆಯ ಎಲ್ಎಫ್ ರಸ್ಕಿನ್ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಎಲ್ಎಫ್ ರಸ್ಕಿನ್ ಸಭಾಂಗಣದಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ದೇಶದ ಯುವಕರು ಸಮಗ್ರ ಮತ್ತು ಸುಸ್ಥಿರ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವಂತೆ ಒತ್ತಾಯಿಸುತ್ತಾ ಜವಾಬ್ದಾರಿಯುತ ಮಾನವ ಅಭಿವೃದ್ಧಿಗಾಗಿ ಹಸಿರು ಶಕ್ತಿ, ವಿದ್ಯುತ್ ವಾಹನಗಳು ಮತ್ತು ಸರಿಯಾದ ತ್ಯಾಜ್ಯ ವಿಂಗಡಣೆಯಂತಹ ಸುಸ್ಥಿರ ಅಭ್ಯಾಸಗಳ ಮಹತ್ವವನ್ನು ಹೇಳಿದರು. And also due to its isolationist policies, where it is covered in one way to Atlantic Ocean and the other one with the Pacific Ocean. So US actually made a lot of improvements with respect to or due to the Industrial Revolution. But my dear friends, it took tens of countries or the resources or the wealth of tens of countries to develop US. It took almost 60 countries' wealth to develop UK and to make UK what it is today. You know, all we read in the history and other thing, what we use the term as plundering of wealth. So that is the kind of wealth that was transferred from the poor nations or the colonial powers colonial nations which actually colonized the other nation. From there the raw materials and other things used to go, and that actually made UK and US and other colonial powers what they are today. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕುಲಪತಿ ರೆವರೆಂಡ್ ಫಾದರ್ ಡಿಯೋನಿಸಿಯಸ್ ವಾಸ್ ಎಸ್ಜೆ ಅವರು ಶಾಂತಿ ಮತ್ತು ನ್ಯಾಯದ ನಡುವಿನ ಅವಿನಾಭಾವ ಸಂಬಂಧವನ್ನು ಒತ್ತಿ ಹೇಳಿದರು. ಅಂತರ್ಗತ ಸಂಸ್ಥೆಗಳನ್ನು ಕೇವಲ ಭರವಸೆಯ ಮೇಲೆ ನಿರ್ಮಿಸಲಾಗುವುದಿಲ್ಲ, ಆದರೆ ನಿರಂತರ ಬದ್ಧತೆ, ನೈತಿಕ ನಾಯಕತ್ವ ಮತ್ತು ನ್ಯಾಯದ ಫಲವಾದ ಅಡಿಪಾಯದ ಅಗತ್ಯವಿದೆ ಎಂದು ಅವರು ಹೇಳಿದರು. Hope this conference is going to be a time for critical thinking, for time to hear dissenting voices, time to hear creative innovations in this country. First of all, access to justice. Hope we will move from legal theory to lived reality. The UN reminds us that there is no peace without justice. In India, a constitutional promise of justice, social, economic and political remains our guiding star. However, we must acknowledge that access to justice is often hindered by systemic barriers, high costs, language gaps, geographical distance. ಮಂತ್ರಿಯ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರಾಟಜಿಕ್ ಸ್ಟಡೀಸ್ನ ಸ್ಥಾಪಕಿ ಮತ್ತು ಅಧ್ಯಕ್ಷೆ ಡಾಕ್ಟರ್ ಶಾಂತಿ ಮಾರಿಯಟ್ ಡಿಸೋಸಾ ಅವರು ಶಾಂತಿಯುತ ಮತ್ತು ಅಂತರ್ಗತ ಸಮಾಜಗಳು ಎಂಬ ವಿಷಯದ ಕುರಿತು ದಿಕ್ಸೂಚಿ ಭಾಷಣವನ್ನ ಮಾಡಿದರು. ಅಲ್ಲಿ ಅವರು ಹೆಚ್ಚುತ್ತಿರುವ ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಎಸ್ಡಿಜಿ 16ರ ಮಹತ್ವವನ್ನು ಎತ್ತಿ ತೋರಿಸಿದರು. ಎಸ್ಡಿಜಿ 16ಗೆ ಸರ್ಕಾರ, ನಾಗರಿಕ ಸಮಾಜ, ಖಾಸಗಿ ವಲಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸೇರಿದಂತೆ ಬಹು ಕಾರ್ಯಕ್ಷಮತೆಯ ಕಾರ್ಯತಂತ್ರದ ಅಗತ್ಯವಿದೆ ಎಂದು ಹೇಳಿದರು. ಸುಸ್ಥಿರ ಅಭಿವೃದ್ಧಿಯ ಗುರಿ 16ರ ಮೇಲೆ ಕೇಂದ್ರೀಕರಿಸುವ ಮತ್ತು ಈ ಸಮ್ಮೇಳನವು ಜಪಾನ್ನ ಸೋಫಿಯಾ ವಿಶ್ವವಿದ್ಯಾನಿಲಯದ SUNY ಕಾರ್ಟ್ಲ್ಯಾಂಡ್ ಮತ್ತು ಪರಾನತ ಫಾಂಟಿಫಿಕಲ್ ಕ್ಯಾಥೋಲಿಕ್ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ನಡೆಯುತ್ತದೆ ಮತ್ತು ವಿವಿಧ ಸಂಸ್ಥೆಗಳ ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ವಿದ್ಯಾರ್ಥಿಗಳನ್ನು ಆಕರ್ಷಿಸಿದೆ. ಸಮ್ಮೇಳನದ ಸಂಚಾಲಕರಾದ ಅಲ್ವಿನ್ ಡಿಸೋಸಾ ಅವರು ಸ್ವಾಗತಿಸಿ ಸಮ್ಮೇಳನದ ಉದ್ದೇಶವನ್ನು ವಿವರಿಸಿದರು. ಕಲಾ ಮತ್ತು ಮಾನವಿಕ ಶಾಲೆಯ ಡೀನ್ ಡಾಕ್ಟರ್ ರೋಸ್ ವೀರಾ ಡಿಸೋಸಾ ಅವರು ಎಸ್ಡಿಜಿ 16ರ ಪ್ರಸ್ತುತತೆ ಮತ್ತು ಪ್ರಬಂಧ ಪ್ರಸ್ತುತಿಗಳ ವಿಷಯಗಳನ್ನು ಎತ್ತಿ ತೋರಿಸುವ ಪರಿಕಲ್ಪನಾ ಟಿಪ್ಪಣಿಯನ್ನು ಮಂಡಿಸಿದರು. ವಿದ್ಯಾರ್ಥಿ ಸಂಚಾಲಕರಾದ ಗವಿನ್ ವೇಗಸ್ ಅವರು ಶಾಂತಿ ಮತ್ತು ಸಮಗ್ರ ಅಭಿವೃದ್ಧಿಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ತೃತೀಯ BA ವಿದ್ಯಾರ್ಥಿನಿ ಅಯಲಾ ಡೆಮೆಲ್ಲೋ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಉಪನ್ಯಾಸಕಿ ಕವಿತಾ ಬಿ ಅವರು ವಂದಿಸಿದರು.
ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.